ಇರಾನ್ ಯುದ್ಧದ ಬಗೆಗೆ ಅಮೆರಿಕನ್ನರ ದಾರಿ ತಪ್ಪಿಸಿದ ಸೇನಾ ಮುಖ್ಯರ ವಜಾ ಸಂಬಂಧ ಪೀಟ್ ಹೆಗ್ಸೆತ್ ಮತ್ತು ಡೆಮೊಕ್ರೆಟಿಕರ ನಡುವೆ ವಿಚಾರಣಾ ವಾಗ್ವಾದ ನಡೆದಿದೆ. ಹೌಸ್ ಆರ್ಮ್ಡ್ ಸರ್ವೀಸಸ್ ಸಮಿತಿಯ ಎದುರು ಇರಾನ್ ಯುದ್ಧ ಸಂಬಂಧ ಟ್ರಂಪ್ರ 142.57 ಲಕ್ಷ ಕೋಟಿ ರೂಪಾಯಿಯ ವೆಚ್ಚದ ಬಗೆಗೆ ವಿಚಾರಣೆ ನಡೆದಿದೆ. ಯುಎಸ್ಎ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಅವರು ಫೆಬ್ರವರಿ 28ರಂದು ಇರಾನ್ ಯುದ್ಧ ಆರಂಭವಾದ ಬಳಿಕ ಮೊದಲ ಬಾರಿಗೆ ಸಂಸತ್ತು ಮತ್ತು ವಿಚಾರಣಾ ಸಮಿತಿಯನ್ನ ಎದುರಿಸುತ್ತಿದ್ದಾರೆ. ಟ್ರಂಪ್ ಸರ್ಕಾರವು ತೋರಿಸಿರುವ ಇರಾನ್ ಯುದ್ಧದ ವೆಚ್ಚವನ್ನು ಡೆಮೊಕ್ರೆಟಿಕ್ ಪಕ್ಷದ ಸಂಸದರು ಒಪ್ಪದೆ ವಂಚನೆ ಎಂದು ಹೇಳುತ್ತಿದ್ದಾರೆ. ಈ ಬಗೆಗೆ ಹೆಗ್ಸೆತ್ ಮತ್ತು ಡೆಮೊಕ್ರೆಟಿಕರ ನಡುವೆ ವಿಚಾರಣಾ ಸಮಿತಿ ಎದುರು ವಾಗ್ವಾದ ನಡೆಯಿತು. ಟ್ರಂಪ್ ಮಾನಸಿಕವಾಗಿ ಅಪಕ್ವ ಎಂದು ಡೆಮೊಕ್ರೆಟರು ಹೇಳಿದರು. ಟ್ರಂಪ್ ಒಳನೋಟವುಳ್ಳ ಚುರುಕಿನ ಸೇನಾಪತಿ ಎಂದು ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ವಾದಿಸಿದರು. ಇರಾನ್ ಯುದ್ಧ ಆರಂಭವಾಗಿ 60 ದಿನ ಮುಗಿದುದರಿಂದ ಇನ್ನು ಯುದ್ಧ ಮುಂದುವರಿಸಲು ಇಲ್ಲವೇ ಹಣ ಬಳಸಲು ಯುಎಸ್ಎ ಕಾಂಗ್ರೆಸ್ ಎಂದರೆ ಸಂಸತ್ತಿನ ಒಪ್ಪಿಗೆ ಬೇಕಾಗುತ್ತದೆ. ಸದ್ಯ ಇರಾನ್ ಸುತ್ತಮುತ್ತ ಬಿಗುವಿನ ವಾತಾವರಣ ಇನ್ನೂ ತಣ್ಣಗಾಗಿಲ್ಲ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ವಾಷಿಂಗ್ಟನ್.